ವೆಯ್ಟ್ ಏನು ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ಸೊ ಕ್ಯಾಬ್ ಬುಕ್ ಮಾಡಿದೆ, ಬಂತು. ಎಲ್ಲಿ ಹೋಗ್ತೀನಿ ಅಂತ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಊರಿಗೆ ಬಂದಿದ್ದೀನಿ. ಕಾಲ್ ಮಾಡಿದ್ದೆ ಮನೆಯಿಂದ, ಪಪ್ಪ ಬರ್ತಿದ್ದೀನಿ ಅಂದರು. ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ನಿಂತ್ಕೊಂಡು ಟೈಮ್ನ ಅಂತ ಹೇಳ್ಬಿಟ್ಟು ಹಾಗೆ ವಾಕ್ ಮಾಡ್ಕೊಂಡು ನಡ್ಕೊಂಬಂದೆ. ಅಲ್ಲಿ ರೋಡೇ ಕಾಣಿಸ್ತಿಲ್ಲ, ಅಷ್ಟು ಮಂಜು ಟೈಪ್ ಏನು ಮಬ್ಬಾಗಿದೆ. ಹಾಗೆ ನಾನು ಇಷ್ಟು ಬೆಳಗ್ಗೆ ಫಸ್ಟ್ ಟೈಮ್ ಬಂದಿರೋದು. ಮುಂದೆ ರೋಡೇ ಕಾಣಿಸ್ತಿಲ್ಲ, ಬ್ಲರ್ ಆಗಿ. ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಮಸ್ತಾಗಿದೆ, ಸೂಪರಾಗಿದೆ. ಎಲ್ಲ ಮನೆ ಇರಲಿಲ್ಲ, ಇವಾಗ ಮನೆ ಎಲ್ಲ ಆಗಿಬಿಟ್ಟಿದೆ. ಸೊ ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ, ಕಾಲೇಜಿಗೆ ಹೋಗೋ ಟೈಮಲ್ಲಿ ಮನೆ ಇರಲಿಲ್ಲ, ಹಾಗೆ ರೋಡ್ ಇತ್ತು ಮತ್ತು ಹೊಲ ಇತ್ತು ಅಕ್ಕಪಕ್ಕ. ಇವಾಗೆಲ್ಲ ಮನೆಯೆಲ್ಲ ಆಗಿಬಿಟ್ಟಿದೆ. ಚೆನ್ನಾಗಿದೆ ವೆದರ್. ಬೆಳಗ್ಗೆ ಈ ಥರ ವಾಕ್ ಮಾಡ್ಕೊಂಡು ಹೋಗೋದು ತುಂಬ ದಿನ ಅಲ್ಲ, ತುಂಬ ವರ್ಷನೇ ಆಗಿಬಿಟ್ಟಿತ್ತು ವಾಕ್ ಮಾಡ್ಕೊಂಡು ಹೋಗೋದೇ ಇಲ್ಲ. ನಡ್ಕೊಂಡು ಹೋಗ್ತೀವಿ ಬಟ್ ಪಾರ್ಕ್ ಅಲ್ಲಿ ಇಲ್ಲಿ ಅಂತ ಅಷ್ಟೇ. ಬಟ್ ಈ ಥರ ಸ್ವಲ್ಪ ಜಾಸ್ತಿ ನಡೆದು ತುಂಬ ದಿನಗಳೇ ಆಗಿಬಿಡ್ತಿದೆ. ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೊಂದು ಕೋಳಿ ಇದೆ, ತೋರಿ. ಯಾರ ಮನೆ ಕೋಳಿ. ಈ ಸೈಡ್ ಬಂದುಬಿಟ್ಟು ಮೆಕ್ಕೆಜೋಳ ಜಾಸ್ತಿ ಇದೆ. ಸೊ ನಿಮ್ಮ ಸೈಡ್ ಏನು ಬೆಳೆ ಬೆಳೀತಾರೆ ಅಂತ ಹೇಳಿ. ಆಮೇಲೆ ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಮೇ ಬಿ ಅದು ನುಗ್ಗೆ ಸೊಪ್ಪ, ಯಾವ ಸೊಪ್ಪು ಅಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ನೀಲಗಿರಿ. ಅದು ಸಿಲ್ವರ್ ಗಿಡ ಅಂದ್ಕೊತೀವಿ. ಅದ್ರೊಳಗಿರೋದು ಯಾವುದು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ ಅಷ್ಟೇ. ನಮ್ಮ ಒಂಥರ ಚೆನ್ನಾಗಿದೆ ವೆದರ್. ಆಮೇಲೆ ಪಪ್ಪ ಬಂದರು, ಅವ್ರ ಜೊತೆ ನಾನು ಬಂದೆ. ಹಾಗೆ ಕ್ಯಾಮ್ರಾ ಆನಲ್ಲಿತ್ತಲ್ಲ, ಅದಕ್ಕೆ ಒಂದೆರಡು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಇವಾಗ ಬರ್ತಿದೆ ಅಲ್ಲ, ಇದು ಮನೆ ಬಂದುಬಿಟ್ಟು ನಮ್ಮ ಅತ್ತೆ ಮನೆ. ಇವಾಗ ಕಟ್ಟಿಸ್ತಿದ್ದಾರೆ, ಇನ್ನೂ ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಅದಾಯಿತು, ನಾನು ಬಂದು ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ನನಗಂತೂ ನಿದ್ದೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಏನು ಮಿಸ್ ಮಾಡಿಕೊಂಡ್ರು ನಿದ್ದೆ ಅಂತೂ ಮಿಸ್ ಮಾಡ್ಕೊಳೋದಿಲ್ಲ. ಹಾಗಾಗಿ 10 to 11 hours ಮಿನಿಮಮ್ ನಾನು ನಿದ್ದೆ ಮಾಡ್ತೀನಿ. ಯಾಕೆ ಅಂದರೆ ನೈಟ್ ಆಲ್ಮೋಸ್ಟ್ ನಾನು 9:30 ಇಲ್ಲ 9 o'clock ಇಲ್ಲ 10 to ಮಾರ್ನಿಂಗ್ 8:30 ತನಕ ಆಯಾಗಿ ನಿದ್ದೆ ಮಾಡ್ತೀನಿ. ಇವಾಗಲೂ ಅಷ್ಟೇ. ಅದು ರೂಢಿ ಆಗಿಬಿಟ್ಟಿದೆ. ನಾನು ಅಷ್ಟು ಬೇಗನೂ ಎದ್ದೇಳೋದೇ ಇಲ್ಲ. ನಮ್ಮ ಮನೇಲಿ ಇಡ್ಲಿ ಮಾಡಿದ್ವಿ. ಇಡ್ಲಿ ಜೊತೆ ಸಾಂಬಾರು ಮತ್ತು ಚಟ್ನಿ ಮಾಡಿದೆ. ನಾನು ಆ್ಯಕ್ಚುಲಿ ಇಡ್ಲಿ ಮಾಡಿದ್ದು ನಾನು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಇತ್ತು ಅಂತ ಅವ್ರು ಹೊರ್ಗಡೆಗೆ ಹೋದರು. ಸೊ ಹಾಗಾಗಿ ನಾನು ಮಾಡೋಣ ಅಂತ ಹೇಳಿ, ತುಂಬ ದಿನ ಆಗಿತ್ತು ನಾನು ಅಡುಗೆ ಮಾಡ್ದೇನೆ, ಅದಕ್ಕೆ ಮಾಡೋಣ ಅಂತ ಹೋಗಿ ಮಾಡಿದೆ. ಅದಾದಮೇಲೆ ಮನೆ ಕ್ಲೀನಿಂಗ್ ಇತ್ತು. ಯಾಕೆ ಅಂತ ಹೇಳಿ ಡೀಪ್ ಕ್ಲೀನಿಂಗ್, ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ನಮ್ಮದು ಹಬ್ಬ ಬಂತು, ಕಾರ್ತಿಕೋತ್ಸವ. ಸೊ ಡಿಸೆಂಬರ್ ಟೈಮ್ ಆಲ್ಮೋಸ್ಟ್ ನಮ್ಮ ಮನೇಲಿ ನಮ್ಮೂರಲ್ಲಿ, ನಮ್ಮ ಸೈಡು, ನಿಮ್ಮ ಸೈಡ್ ಗೊತ್ತಿಲ್ಲ, ನಮ್ಮ ಸೈಡು ದೀಪಾವಳಿ ಆಗಿ 1 ಮಂತಿಗೆ ಕರೆಕ್ಟಾಗಿ ಕಾರ್ತಿಕೋತ್ಸವ ಅಂತ ಮಾಡ್ತೀವಿ. ಸೊ ಹಾಗಾಗಿ ಅದು ತುಂಬ ಜೋರಾಗಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಮನೆ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವರು ನಮ್ಮ ದೊಡ್ಡಮ್ಮ. ಇರೋ ಮನೇಲಿ ಏನೇನಿದೆ ಎಲ್ಲಾದರೂ ಕ್ಲೀನಾಗಿ ವಾಶ್ ಮಾಡಿ ತೊಳೆದು ಬೆಳಗಿ ಹಾಗೆ ಮತ್ತೆ ಹೇಗಿತ್ತು ಹಾಗೆ ಇಡ್ತೀನಿ. ಹಾಗಾಗಿ ನಾನು ಸ್ವಲ್ಪ ನನಗೆ ಫ್ರಿಜ್ ಕ್ಲೀನ್ ಮಾಡೋದು ಅಂದರೆ ಸಿಕ್ಕಾಪಟ್ಟ ಇಷ್ಟ. ಯಾಕೆ ಅಂತ ಕೇಳಿ, ಯಾಕೆ ಅಂತ ಹೇಳಿದ್ರೆ ನನಗೆ ಆ ಗ್ಲಾಸ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಹೇಗಿತ್ತು ಹಾಗೆ ಜೋಡಿಸೋದಕ್ಕೆ ಅದು ಸ್ವಲ್ಪ ಪೇಷನ್ಸ್ ಬೇಕು. ಯಾಕೆಂದರೆ ಹೇಗಿತ್ತು ಹಾಗೆ ಜೋಡಿಸೋದಕ್ಕೆ ಅದು ಸ್ವಲ್ಪ ಗ್ರಿಪ್ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಪೇಷನ್ಸ್ ಇಲ್ಲ ಅಲ್ಲ, ಬರಲಿ ಅನ್ನೋದಕ್ಕೋಸ್ಕರ ಫ್ರಿಜ್ ಕ್ಲೀನ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಬಂದಾಗೆಲ್ಲ ನನಗೆ ಅದೇ ಇಷ್ಟ. ಮತ್ತು ತೊಳೆದು ಒರೆಸಿ ಕ್ಲೀನಾಗೆ ಮತ್ತೆ ಹೇಗಿತ್ತು ಹಾಗೆ ಜೋಡಿಸಿ
ಇವಾಗ ಮತ್ತೆ ಫುಲ್ಫಿಲ್ ಮಾಡಬೇಕು ಇದೊಂದು ಕೆಲಸ ಮಾಡಿಬಿಟ್ಟು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನು ಸಂಜೆ ಇಲ್ಲಿ ಮಳೆ ಬರ್ತಾ ಇದೆ, ಹಾಗಾಗಿ ಚಳಿಗೆ ಏನಾದರೂ ತಿನ್ನಲೇಬೇಕು ಸ್ನ್ಯಾಕ್ಸ್ ಅಂತೂ. ಹಾಗಾಗಿ ನಮ್ಮ ಮನೇಲಿ ನಾನು ಮಿರ್ಚಿ ಬಜ್ಜಿ ಮಾಡಿಸ್ತಾ ಇದ್ದೀನಿ. ಅಮ್ಮ ನನಗೋಸ್ಕರ ಮಾಡಿಕೊಡ್ತಾ ಇದ್ದಾರೆ. ಅದ್ರ ಜೊತೆ ಕಾಫಿ ಇದ್ದರೂ ಚೆಂದ, ಬಟ್ ನಾನು ಕಾಫಿ ಕುಡಿಯೋದಿಲ್ಲ. ಸೊ ಹಾಗಾಗಿ ನನಗೋಸ್ಕರ ಒಂದು ಲೋಟ ಬಾದಾಮ್ ಮಿಲ್ಕ್ ಮತ್ತು ಮಿರ್ಚಿ ಬಜ್ಜಿ, ಸೊ ಎರಡೂ ಈ ಕಾಂಬಿನೇಷನ್ ತಿಂತಾ ಇದ್ದರೆ ಆ ಚಳಿಲಿ ಏನು ಮಸ್ತ್ ಇರುತ್ತೆ ಅಲ್ಲ. ಇವತ್ತು ಎಂಥದಮ್ಮ ಹಪ್ಪಳ ಮಾಡೋಕ್ಕೋಸ್ಕರ ಹಿಟ್ಟು ರೆಡಿ ಆಗಿದೆ, ಕುದೀತಾ ಇದೆ, ಮಳ್ತಾ ಇದೆ. ಮೇಡಮ್ ಅವರು ಹಿಟ್ಟು ತಯಾರು ಮಾಡ್ತಾ ಇದ್ದಾರೆ. ನಮಗೆ ಕೆಲಸ ಹೇಳೋರೆ, ಆ ಕೆಲಸ ಮುಗಿಸ್ಕೊಬಂದು ಸಿಗುವೆ. ಬಾಯ್. ಇವತ್ತು ನಾವು ಮನೇಲೇ ಯಾಕೆ ಹಪ್ಪಳ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಮನೇಲಂತೂ ಹಪ್ಪಳ ಏನು ಮಾಡಲ್ಲ, ಸಂಡಿಗೆ ಅವು ಮಾತ್ರ ಮಾಡ್ಕೊತೀವಿ. ಅಂಗಡಿಯಿಂದ ಯಾವಾಗಲೂ ತರಿಸ್ತಾ ಇದ್ವಿ, ಆದರೆ ಮನೇಲಿ ಮಾಡೋ ಟೇಸ್ಟೇ ಬೇರೆ, ಮನೇಲಿ ಮಾಡಿ ತಿನ್ನೋ ಆ ಖುಷಿ ಅಂತೂ ಬೇರೆ. ಹಾಗಾಗಿ ನಾವು ಯಾಕೆ ಮನೇಲಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮನೇಲೇ ಹಪ್ಪಳ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಮ್ಮ ಅಮ್ಮ ಮಾಡ್ತಾಯಿದ್ರು ಗ್ಯಾಸಲ್ಲಿ, ಬಟ್ ನಾವು ಹೊರಗಡೆ ಒಲೆಯಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಟೈಮ್ ಆಗುತ್ತೆ, ಬಿಸಿಲು ಬೇರೆ ಸ್ವಲ್ಪ ಕಡಿಮೆ ಇತ್ತು. ಇನ್ನೊಂದು 2-3 ಡೇಸಲ್ಲಿ ಮಳೆ ಬರ್ತಾ ಇರುತ್ತಲ್ಲ, ಸೊ ಹಾಗಾಗಿ ಈ ಕ್ಲಿಪ್ಪು ಸ್ವಲ್ಪ ಲೇಟಾಗಿ ಆ್ಯಡ್ ಮಾಡಿದ್ದೀನಿ. ಮನೇಲೇ ಮಾಡೋಣ ಅಂತ ಪ್ರಿಪೇರ್ ಮಾಡಿದ್ವಿ. ಅದಾದಮೇಲೆ ಈ ತಪ್ಪಲಿ ಸ್ವಲ್ಪ ಹೋಲ್ ಇದೆ ಅಲ್ಲ, ಈ ಹೋಲ್ ನಾನೇ ಮಾಡಿದ್ದು. ಯಾವಾಗ ಅಂದರೆ ಈಗ ಸ್ವಲ್ಪ ದಿನದಿಂದೆ ನಾನು ಗಿಡ ಕಟ್ ಮಾಡಬೇಕು ಅಂತ ಇದನ್ನು ಹೊರಗೆ ಇಟ್ಟಿದ್ವಿ. ಆ ಟೈಮಲ್ಲಿ ಗಿಡ ಕಟ್ ಮಾಡೋ ಟೈಮಲ್ಲಿ ಅದು ಮಿಸ್ಸಾಗಿ ಗಿಡ ಕಟ್ ಮಾಡೋಕೆ ಹೋಗ್ಬಿಟ್ಟು ಇದ್ರ ಮೇಲೆ ಹಾಕ್ತೆ. ಸೊ ಹಾಗಾಗಿ ಆ ಥರ ಹೋಲ್ ಆಯಿತು. ಇನ್ನು ಇದರಲ್ಲಿ ಸ್ವಲ್ಪ ಸೀರೆಗಳಿದೆ, ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೋಸ್ಕರ ತೆಗೆದಿಟ್ಟಿದ್ದೀನಿ ಸೇಫಾಗಿ. ನಮ್ಮ ಮನೇಲಿ ಇದನ್ನು ನಮ್ಮಮ್ಮ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡೋಣ ಅಂತ ಕೆಲವೊಂದೆಲ್ಲ ಇದ್ರೊಳಗೆ ಬೇಕಾಗಿರೋದನ್ನ ತುಂಬಿ ಇಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ಒಂದು ಸೀರೆನ ಅಪ್ಲೋಡ್ ಮಾಡೋಕ್ಕೆ ತೆಕ್ಕೊಳ್ಳೋಣ ಅಂತ. ಇನ್ನು ಮಿಕ್ಕಿದೆಲ್ಲ ಇಲ್ಲಿರೋದೆಲ್ಲ ನಾನು ಒಂದೊಂದೇ ರೀಲ್ಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಸೇಫಾಗಿ ಎಲ್ಲ ಜೋಡಿಸಿ. ಇನ್ನು ಮುದ್ದೆ ಮಾಡೋದಕ್ಕೋಸ್ಕರ ಹಪ್ಳದಿಟ್ಟು ರೆಡಿ ಆಯಿತು. ಅದು ಬಿಸಿ ಇದ್ದಾಗಲೇ ನಾವು ಅದನ್ನು ಕೂಡಿಸ್ಕೋಬೇಕು, ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ, ಆಮೇಲೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅಪ್ಪ ನಮಗೆ ಕೂಡಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಮಾಡೋಣ ಅಂತ ಹೇಳಿ. ಸ್ವಲ್ಪ ಜಾಸ್ತಿ ಬಿಸಿ ಇದೆ ಅಲ್ಲ, ಸೊ ಹಾಗಾಗಿ ಆ ಬಿಸಿ ಇದ್ದಾಗಲೇ ಚೆನ್ನಾಗಿ ಕೈ ಆಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಅಪ್ಪ ಚೆನ್ನಾಗಿ ಬಿಸಿ ಇದ್ದಾಗಲೇ ಗಂಟು ಬರ್ದಲ್ಲೇ ಇರೋ ಥರ ಚೆನ್ನಾಗಿ ಕೂಡಿಸಿ ಕೈಯಾಡಿಸಿ ಕೊಟ್ಟಿದ್ದರು. ಹಾಗಾಗಿ ಅದಾದಮೇಲೆ ಅಪ್ಪ ಕರೆಂಟ್ ಕೊಟ್ಟಿದ್ದರು, ನೀರು ಬಿಡಬೇಕು ಹೊಲಕ್ಕೆ ಅಂತ ಹೇಳಿಬಿಟ್ಟು ಹೋದರು. ಹಾಗಾಗಿ ಅಮ್ಮ ಬಿಸಿ ಇದ್ದಾಗಲೇ ಅದು ಮುದ್ದೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರು ಮುದ್ದೆ ಕಟ್ತಾಯಿದ್ರು. ಈ ರೈತರದು ಜೀವನ ಯಾವ ಥರ ಅಂತ ಹೇಳಿದ್ರೆ, ಅವ್ನು ಕರೆಂಟ್ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ, ಅವ್ನು ಕೊಟ್ಟಿರೋ ಟೈಮಲ್ಲಿ ನಾವು ನೀರು ಹಾಯಿಸ್ಬೇಕು, ಇಲ್ಲಾಂದರೆ ಎಲ್ಲಿ ಯಾವುದು ಹಾಯಿಸೋದಕ್ಕೆ ಆಗಲ್ಲ. ಹಾಗಾಗಿ ಎಲ್ಲ ಮೇಂಟೈನ್ ಮಾಡಬೇಕಲ್ಲ, ಸೊ ಹಾಗಾಗಿ ಅವರು ಅಲ್ಲಿ ಅದಕ್ಕೆ ಹೋಗಿದ್ರು. ಇಲ್ಲಿ ಮೇಲ್ಗಡೆ ಒಂದು ಹೊಲಕ್ಕೆ ಬಿಟ್ಟಿದ್ರು, ಇನ್ನು ಕೆಳಗಡೆ ಒಂದು ಗದ್ದೆಗೆ ಬಿಟ್ಟಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋದರು. ಇನ್ನು ಅಮ್ಮ ಇದು ಮುದ್ದೆ ಕಟ್ತಾಯಿದ್ರು, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ.
ಸ್ವಲ್ಪ ಬಿಸಿಲಾಗ್ತಿದೆ, ಪೂರ್ತಿ ಏನು ಬಿಸಿಲು ಇಲ್ಲ, ಸ್ವಲ್ಪ ಬಿಸಿಲಿದೆ. ನಾನು ಆ್ಯಕ್ಚುಲಿ ನಿನ್ನೆ ಎಲ್ಲ ತುಂಬ ಬಿಸಿಲಿರೋದು ನೋಡಿ ಇವತ್ತು ತುಂಬ ಬಿಸಿಲಿರುತ್ತೆ ಅಂತ ಅಂದ್ಕೊಂಡೆ, ಆದರೆ ಅಷ್ಟೊಂದೇನು ಬಿಸಿಲಿಲ್ಲ. ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಆಗಿತ್ತು, ಹಾಗಾಗಿ ಸ್ವಲ್ಪ ಬಿಸಿಲಿತ್ತು. ಇನ್ನು ನಾನು ಒತ್ತಿ ಹಪ್ಳನ ಒಣ ಹಾಕ್ತಾಯಿದ್ದೆ. ಅಮ್ಮ ಸ್ವಲ್ಪ ಸಣ್ಣ ಸಣ್ಣ ಮುದ್ದೆ ಮಾಡಿಕೊಡ್ತಾಯಿದ್ರು. ಈ ಥರ ಮಾಡಿದ್ದೀನಿ. ಇಲ್ಲಿ ಮೇಲ್ ಮಾಡೋಣ ಅಂದ್ಕೊಂಡು, ಆದರೆ ಬೇಡ ಅಪ್ಪ ಕೆಳಗೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೇ ಹಿಂದೆ ಸ್ವಲ್ಪ ಅಷ್ಟೇ ನಾನು ಮಾಡಿದ್ದು, ಹಾಗಾಗಿ ಸ್ವಲ್ಪ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಮಾಡಿದ್ವಿ. ಅದಾದಮೇಲೆ ಅಪ್ಪ ಕೆಳಗಡೆ ಗದ್ದೆಗೆ ನೀರು ಹಾಯಿಸಿ ಬಂದರು. ಕರೆಂಟ್ ಏನೋ ಹೋಯ್ತಂತೆ, ಸೊ ಹಾಗಾಗಿ ಆಫ್ ಮಾಡಿ ಬಂದರು. ಬಂದಾದಮೇಲೆ ಇನ್ನು ಸ್ವಲ್ಪ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪನ ಅವರು ಅದನ್ನು ಏನು ಒತ್ತಿ ಕೊಟ್ಟರು. ನಾನು ಅದನ್ನು ಒಣಾಕ್ತೆ ಬಿಸಿಲಿಗೆ. ಇವತ್ತು ಅಷ್ಟೇನು ಬಿಸಿಲೇ ಇಲ್ಲ. ಕೊನೆಗೆ ಹಪ್ಳ ಈ ಥರ ಚೆನ್ನಾಗಿ ಒಣಗಿದ್ವಿ. ಅಂತೂ ಇಂತೂ ಸಂಜೆ ಅಷ್ಟೊತ್ತಿಗೆ ಒಣಗ್ದು. ಬಿಸಿಲು ನೋಡಿ ಈ ಥರ ಇತ್ತು, ಆದರೂ ಸಂಜೆ ಅಷ್ಟೊತ್ತಿಗೆ ಒಣಗ್ತು. ಇನ್ನು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ, ಹುರುಳಿಕಾಳು ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ತಾಯಿದ್ವಿ. ನಮ್ಮ ಮನೇಲಿ ವೀಕ್ಲಿ 4 ಟೈಮ್ಸ್ ಆದರೆ ಮುದ್ದೆ ಇರುತ್ತೆ. ಆಫ್ಟರ್ನೂನ್ ಇಲ್ಲ ಸಂಜೆ ಮುದ್ದೆ ಇರಲೇಬೇಕು. ನಮ್ಮ ಸೈಡ್ ನಾವು ಮಾಡ್ತೀವಿ, ಬೇರೆ ಸೈಡ್ ಹೇಗೋ ಗೊತ್ತಿಲ್ಲ ನನಗೆ. ಅದೇನೋ ಗಾದೆ ಇದೆಯಲ್ಲ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಆ ಥರ. ಸೊ ರಾಗಿ ಮುದ್ದೆಯಲ್ಲಿ ಇರೋ ಶಕ್ತಿನೇ ಬೇರೆ. ಸೊ ಹಾಗಾಗಿ ನಮ್ಮ ಮನೇಲಿ ರೊಟ್ಟಿ ಮತ್ತು ರಾಗಿ ಮುದ್ದೆ ಕಂಪಲ್ಸರಿ. ಅದ್ರ ಜೊತೆ ರಾಗಿ ಗಂಜಿ ದಿನ ಇರುತ್ತೆ, ಮಾರ್ನಿಂಗ್ ಮಾಡೇ ಮಾಡ್ತೀವಿ ನಮ್ಮ ಮನೇಲಂತೂ. ಇನ್ನು ಮನೆ ಕೆಲಸದಲ್ಲಿ ಸ್ವಲ್ಪ ಟ್ಯಾಂಕಿ ಕ್ಲೀನ್ ಮಾಡೋದಿತ್ತು. ಸೊ ಹಾಗಾಗಿ ಟ್ಯಾಂಕಿಲಿ ಎಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪ ಹೇಳ್ದು ಅದನ್ನು ನೀರು ಸ್ವಲ್ಪ ಇತ್ತು, ಹಾಗಾಗಿ ಕ್ಲೀನಾಗಿ ಎಲ್ಲ ಬ್ರಷಲ್ಲಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು. ಹಬ್ಬ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೆಯೆಲ್ಲ ಆಲ್ಮೋಸ್ಟ್ 3 ಮಂತ್ಸಿಗೆ ಒಂದೊಂದ್ಸಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಇನ್ನು ಅದರಲ್ಲಿರೋ ನೀರನ್ನೆಲ್ಲ ಟ್ಯಾಂಕಿಯಿಂದ ತೆಗೆದ್ಬಿಟ್ಟು ಹೂವಿನ ಗಿಡಕ್ಕೆ ಅಮ್ಮ ನೀರು ಹಾಕ್ತಾಯಿದ್ರು. ನಮ್ಮ ಮನೇಲಿ ಇದು ಚಿಕ್ಕ ಪುಟ್ಟು ಗೊನೆ, ಇದು ಎಷ್ಟು ಚಿಕ್ಕದು ಅಂದರೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆ ದೊಡ್ಡದ ಥರ ಕಾಣಿಸ್ಬೋದು. ಇದು ತುಂಬ ಚಿಕ್ಕದು ಬಾಳೆಗೊನೆ, ಅಂದರೆ ಬಾಳೆದು ಚಿಕ್ಕ ಬಾಳೆಹಣ್ಣು. ಇವೆರಡಿನ ಹಣ್ಣಾಗೋಕ್ಕೆ ಇಟ್ಟಿದ್ದೀವಿ, ಅವ ಹಬ್ಬಕ್ಕೆ ಹಣ್ಣಾಗಲಿ ಅಂತ ಹೇಳಿಬಿಟ್ಟು ಕುಯ್ದಿಟ್ಟಿದ್ದೀವಿ. ಕುಳ್ಳಿ ರೆಡಿಯಾಗಿದ್ದಾಳೆ. ಇನ್ನು ಅಪ್ಪ ಹಸು ಕರುಗಳಿಗೆ ಮೈ ತೊಳಿತಾ ಇದ್ರು. ನಾನು ಹಾಗೆ ಫೋನ್ ಇಟ್ಕೊಂಡಿದ್ನಲ್ಲ, ಹಾಗೆ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಅಂತೂ ಇಂತೂ ಮನೆ ಕ್ಲೀನಿಂಗ್ ಆಯಿತು. ನಾನು ಬರೋ ಅಷ್ಟೊತ್ತಿಗೆ ನಮ್ಮಮ್ಮ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದರು. ಸ್ವಲ್ಪ ಇತ್ತು ಅಷ್ಟೇ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಅಪ್ಪ ಕಾಂಪೌಂಡು ಮತ್ತು ಮನೆ ಮುಂದ್ಗಡೆ ಇರೋ ಟೈಲ್ಸ್ನೆಲ್ಲ ವಾಶ್ ಮಾಡ್ತಾಯಿದ್ರು. ಆ ವಾಶ್ ಮಾಡೋ ಟೈಮಲ್ಲಿ ನಾನು ಇದ್ನಲ್ಲ, ಸೊ ಹಾಗಾಗಿ ಈ ಕ್ಲಿಪ್ನ ಮಾಡಿದೆ. ಮನೆ ಮುಂದ್ಗಡೆ ಟ್ರ್ಯಾಕ್ಟರ್ ಹೋಗಿ ಲಾರಿ ಹೋಗ್ಬಿಟ್ಟು ತುಂಬ ಡಸ್ಟ್ ಆಗಿರುತ್ತೆ ಅಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ವಿ. ಇನ್ನು ಕಡುಬಿಗೆ ನೆನೆ ಅಕ್ಕಿ ಜೊತೆ ಮೆಂತ್ಯ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಹಾಕ್ಬಿಟ್ಟು ನೆನೆ ಹಾಕಿದ್ವಿ. ಅದು ಸ್ವಲ್ಪ ಸೂಬ್ರು ಬರುತ್ತೆ, ಸಾಫ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ. ಅದಾದಮೇಲೆ ನೀರು ಹಾಕಿ 10 hours ನೆನೆಸಿದ್ರೆ ಚೆನ್ನಾಗಿ ಇಟ್ಟು ಬಂದಿರುತ್ತೆ ಮೃದು ಆಗಿ ಅಂತ ಹೇಳಿಬಿಟ್ಟು ನೆನೆ ಹಾಕ್ತಾಯಿದ್ರು. ಇನ್ನು ಹಬ್ಬದಲ್ಲಿ ಮನೆ ಮುಂದೆ ತೋರಣ ನೋಡೋದಕ್ಕೆ ಕಣ್ಣಿಗೆ ಏನೋ ಒಂಥರ ಸಂತೋಷ, ಖುಷಿ. ಇನ್ನು ನಮ್ಮ ಮನೆಯಲ್ಲಿ ಈ ಹಬ್ಬಕ್ಕೆ ಸ್ಪೆಷಲಾಗಿ ಇದೇ ಮಾಡ್ತೀವಿ, ಚಿರೋಟಿ ಇಲ್ಲ ಬಾದಾಮ್ ಪುರಿ ಅಂತ ಹೇಳಿ ಕರಿತೀವಿ. ಅದು ಆಲ್ಮೋಸ್ಟ್ ಇದೇ ಹಬ್ಬಕ್ಕೆ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ.
ಇನ್ನು ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ನಮ್ಮ ಮನೇಲಿ ಮೆಕ್ಕೆಜೋಳ ಹಾಕಿದ್ವಿ, ನೋಡೋಣ ಬಂದಿದೆಯಾ ಅಂತ ತೊಗೊಂಡೆ. ಬಂದಿತ್ತು. ಸೊ ಹಾಗಾಗಿ ಎಳೆ ಜೋಳ ನೀರು ತೆನೆದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಿಡಿಸ್ಕೊಂಡು ಫ್ರೈ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಬಿಡಿಸ್ತಾ ಇದ್ವಿ. ಅದನ್ನು ಫ್ರೈ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ, ಸುಟ್ಕೊಂಡು ತಿನ್ಬೋದು, ಬಟ್ ನನಗೆ ಫ್ರೈ ಮಾಡ್ಕೊಂಡು ತಿಂದರೆ ಸೂಪರ್ ಅನಿಸ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.